ಹಾಯ್ ವೆಲ್ಕಮ್ ಎಲ್ರಿಗೂ ಡೇ 5ಗೆ. ಸೊ ಇವತ್ತಿನ ರೀಲ್ನಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ಯಾವ ತಳಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ನೆನ್ನೆ ತಿಳಿಸ್ದಂಗೆ ನೆಕ್ಸ್ಟ್ ಒಂದು 10 to 12 ಡೇಸ್ ನಿಮಗೆ ಬೇರೆ ಬೇರೆ ಅಂತ ತಳಿಗಳ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಬ್ಲ್ಯಾಕ್ ಪೆಪ್ಪರ್ದು. ಸೊ ಇವತ್ತಿನ ತಳಿ ಬಂದು ಅರ್ಕಾ ಕೂರ್ಗ್ ಎಕ್ಸೆಲ್ಲು. ಅಂದರೆ ಇದು ರಿಲೀಸ್ ಆಗಿದ್ದು ಪ್ಲ್ಯಾಂಟ್ ಬಂದು 2012 IISR ಕ್ಯಾಲಿಕಟ್ಟಲ್ಲಿ ರಿಲೀಸ್ ಮಾಡಿದಂಥ ಪ್ಲ್ಯಾಂಟ್ ಇದು. ಸೊ ಈ ಪ್ಲ್ಯಾಂಟ್ದು ಸ್ಪೆಷಾಲಿಟಿ ಏನು ಅಂತಂದರೆ ಸೊ ಮೇಯ್ನಾಗಿ ಕೊಡಗಿನ ರೀಜನ್ನು ಅಂದರೆ ಕೊಡಗಿಗೋಸ್ಕರನೇ ಮಾಡಿರೋವಂಥ ತಳಿ. ಸೊ ಕೊಡಗಿಂದ ವಾತಾವರಣಕ್ಕೆ ಸೂಟ್ ಆಗುವಂಥ ತಳಿ. ಜೊತೆಗೆ ಈ ತಳಿನ ಸ್ಪೆಷಾಲಿಟಿ ಏನು ಅಂತಂದರೆ ನಿಮಗೆ ಸರ ಬಂದು ಉದ್ದ ಬರುತ್ತೆ. ಆಲ್ಮೋಸ್ಟ್ ಒಂದೊಂದು ಏನು ಕಾಣ್ತಾ ಇಲ್ಲ ತೊಕ್ಕು ಕಾಣ್ತಾ ಇದೆಯಲ್ಲ ನಿಮ್ಗೆ ಅವರೊಂದು 14.4 15 ಸೆಂಟಿಮೀಟರ್ ಗಂಟನೂ ಬರುತ್ತೆ ಒಂದೊಂದು ಆ್ಯಾವ್ರೇಜ್ ಹೇಳ್ತಾ ಇರೋದು. ಸೊ ಅದಕ್ಕಿಂತ ಉದ್ದ ಕೂಡ ಬರುತ್ತೆ. ಜೊತೆ ನಿಮಗೆ ಕಾಳುಗಳು ಕೂಡ ಸ್ವಲ್ಪ ದಪ್ಪ ಬರುತ್ತೆ. ಜೊತೆಗೆ ನಿಮಗೆ ವರ್ಷ ಕೂಡ ಆ್ಯಾವ್ರೇಜ್ ಫಸಲು ಬರುತ್ತೆ ಅರ್ಕಾ ಕೂರ್ಗ್ ಎಕ್ಸೆಲ್. ಒಂದು ವರ್ಷ ಬಂಪರ್ ಬಂತು, ಒಂದು ವರ್ಷ ಮುಂದೆ ವರ್ಷ ಫಸಲಿರಲ್ಲ, ಆ ಥರ ಆಗೋದಿಲ್ಲ. ಸೊ ನಿಮಗೆ ಪ್ರತಿ ವರ್ಷವೂ ಕೂಡ ಒಂದು ಆ್ಯಾವ್ರೇಜ್ ಫಸಲು ಬರುತ್ತೆ. ಸೊ ನೀವು ನೋಡ್ತಾ ಇರ್ಬೋದು ಇದರಲ್ಲಿ. ಸೊ ಅದು ಸ್ಪೆಸಿಫಿಕ್ ಡೀಟೇಲ್ಸ್ ನಾನು ಹಾಕಿದ್ದೀನಿ, ಅಲ್ಲಿ ನೀವು ಚೆಕ್ ಮಾಡ್ಕೋಬೋದು. ಜೊತೆಗೆ ನಿಮಗೆ ಈ ಅರ್ಕಾ ಕೂರ್ಗ್ ಎಕ್ಸೆಲ್ ಇನ್ನೊಂದೇನು ಅಂದರೆ ನಿಮ್ಗೆ ಇದರಲ್ಲಿ ಫೈಟ್ ಆಫ್ ಥರ ಬರುತ್ತೆ. ಸೊ ಓಕೆನಾ. ಸೊ ಅಂದರೆ ಕಾಯಿಲೆ ರೆಸಿಸ್ಟೆನ್ಸ್ ಎಲ್ಲ ತಡ್ಕೊಳ್ಳಲ್ಲ ಇದು. ಬಂದರೆ ಮಾಮೂಲಿ P1 ಎಲ್ಲ ಹೇಗೆ ಹೋಗುತ್ತೆ ಇದು ಕೂಡ ಅದೇ ಹೋಗುತ್ತೆ. ಸೊ ಪ್ರಿಕಾಷನಾಗಿ ನೀವೇನು COC ಮೆಟಲಾಕ್ಸಿಲ್ ಬೋರ್ಡು ಈ ಥರ ಏನು ಮಾಡ್ಕೊಳ್ಳೋದು ಅದ್ರ ಪ್ರತಿ ಬೀಳಿಗೂ ಮಾಡೋಂಥದ್ದು ಇದಕ್ಕೂ ಕೂಡ ಮಾಡ್ಬೋದು. ಇಲ್ಲಿ ನೋಡ್ತಾ ಇದ್ದೀರ ಬೀಳು, ಈ ಬೀಳು ಬಂದು ನಿಮಗೆ ಚಟ್ಟಳ್ಳಿಲಿ ಬೆಳೆದಿರುವಂಥದ್ದು ಅರ್ಕಾ ಕೂರ್ಗ್ ಎಕ್ಸೆಲ್. ನೋಡ್ಬೋದು ನೀವು ಒಂದೊಂದು ಸರನೂ ಕೂಡ ಎಷ್ಟೆಷ್ಟು ಉದ್ದುದ್ದ ಇದೆ ಅಂತ. ಹಾಗೆಯೇ ಈ ಅರ್ಕಾ ಕೂರ್ಗ್ ಎಕ್ಸೆಲ್ ತಳಿಗೆ ನಂಜುರೋಗ ತಾಳಶಕ್ತಿ ಕೂಡ ಇರುತ್ತೆ. ನಂಜುರೋಗ ಇದಕ್ಕೆ ಬರೋದಿಲ್ಲ ಅಂತಲೇ ಹೇಳ್ಬೋದು ಇದಕ್ಕೆ ಅರ್ಕಾ ಕೂರ್ಗ್ ಎಕ್ಸೆಲ್ಗೆ. ಸೊ ಈ ಪ್ಲ್ಯಾಂಟ್ಸ್ ನೋಡ್ತಾ ಇರೋದು ಬಂದು ನೀವು ಚಟ್ಟಳ್ಳಿಲಿ. ಸೊ ಅವತ್ತು ಹೇಳ್ದಂಗೆ ಹಿಂದಿನ ರೀಲಲ್ಲಿ ತಿಳಿಸ್ಕೊಟ್ಟಂಗೆ ಚಟ್ಟಳ್ಳಿಗೆ ಹೋಗಿದ್ವಿ. ಸೊ ಅಲ್ಲಿ ಪ್ಲ್ಯಾಂಟ್ಸ್ ಎಲ್ಲ ಸಿಕ್ತು ನಮಗೆ ನೋಡೋದಕ್ಕೆ. ಸೊ ನೀವು ಕೂಡ ಹೋದರೆ ಅಲ್ಲಿ ಗಮನಿಸ್ಬೋದು ಈ ಪ್ಲ್ಯಾಂಟ್ಸ್ಗಳನ್ನೆಲ್ಲ ಕೂಡ. ಸೊ ನಿಮ್ಗೆ ಏನಾದ್ರು ಪ್ಲ್ಯಾಂಟ್ಸ್ಗಳೇನಾದ್ರು ಅವಶ್ಯಕತೆ ಇದೆ ಬೇಕು ಅಂತಂದರೆ ಸೊ ಚಟ್ಟಳ್ಳಿದು ಫಾರ್ಮ್ ನಂಬರ್ ಹಾಕಿರ್ತೀನಿ ಕೆಳಗಡೆ, ಅದನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಸೊ ಇನ್ನು ಯಾರು ನನ್ನ ಪೇಜ್ನ ಫಾಲೋ ಮಾಡ್ಕೊಂಡಿಲ್ಲ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ.